ನಟಿ ಭಾವನಾ ಅವರು 40ನೇ ವಯಸ್ಸಿನಲ್ಲಿ ಗರ್ಭಿಣಿ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಭಾವನಾ ಅವರು ತಮ್ಮ ಜೀವನದಲ್ಲಿ ನಡೆದ ಆ ಒಂದು ದುರ್ಘಟನೆಯಿಂದ ಮದುವೆನೇ ಆಗಿಲ್ಲ. ಭಾವನಾ ಅವರಿಗಿರುವ ಆ ನೋವಿನ ಸಂಗತಿ ಆದ್ರೂ ಏನು, ಈಗ ಮದುವೆನೇ ಆಗದೆ ಮಕ್ಕಳಿಗೆ ಜನ್ಮ ಕೊಡ್ತಿರೋದು ಯಾಕೆ ಅನ್ನುವ ಎಲ್ಲ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನಿಮಗೆ ನಟಿ ಭಾವನಾ ಅವರ ಆಕ್ಟಿಂಗ್ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಭಾವನಾ ಅವರ ಯಾವ ಸಿನಿಮಾ ನಿಮಗಿಷ್ಟ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಇತ್ತೀಚೆಗೆ ಯಾವ ಚಾನೆಲ್ನಲ್ಲಿ ನೋಡಿದ್ರೂ ಕೂಡ ನಟಿ ಭಾವನಾ ಅವರ ಇಂಟರ್ವ್ಯೂಗಳೇ ಬರ್ತಿವೆ. ಆದರೆ ನಮಗೆ ಭಾವನಾ ಅಂದ್ರೆ ಮೊದಲು ನೆನಪಿಗೆ ಬರೋದು ರಮೇಶ್ ಅರವಿಂದ್ ರವರ ಜೊತೆಗಿನ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾ. ಈ ಸಿನಿಮಾ ಬಂದು ಬರೋಬ್ಬರಿ 25 ವರ್ಷಗಳೇ ಕಳೆದಿವೆ. ಆದರೆ ಆ ಸಿನಿಮಾದಲ್ಲಿ ಭಾವನಾ ಅವರ ಆಕ್ಟಿಂಗ್ ತುಂಬಾನೇ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ಭಾವನಾ ಅವರು 1996ನೇ ಇಸವಿಯಲ್ಲಿ ತುಳು ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಬರುತ್ತಾರೆ. ಆನಂತರ ನೀ ಮುಡಿದ ಮಲ್ಲಿಗೆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಸ್ಟೇಟ್ ಅವಾರ್ಡ್ ಕೂಡ ಪಡಿತಾರೆ. ಸ್ಟೇಟ್ ಅವಾರ್ಡ್ ಪಡೆದ ಕೂಡಲೇ ಅವರಿಗೆ ಸಿಗುವ ಮೊದಲ ಸಿನಿಮಾ ಚಂದ್ರಮುಖಿ ಪ್ರಾಣಸಖಿ. ಈ ಸಿನಿಮಾ ಹಿಟ್ ಆಗುತ್ತಿದ್ದಂತೆಯೇ ಭಾವನಾರವರಿಗೆ ಸಾಲು ಸಾಲು ಸಿನಿಮಾಗಳು ಬರುತ್ತವೆ. ವಿಷ್ಣುವರ್ಧನ್ ರವರ ಜೊತೆಗಿನ ದೀಪಾವಳಿ, ಎಲ್ಲರ ಮನೆ ದೋಸೇನು, ಕುರಿಗಳು ಸಾರ್ ಕುರಿಗಳು, ಪರ್ವ, ನಿನಗಾಗಿ, ಈ ರೀತಿ ಸಾಲು ಸಾಲು ಸಿನಿಮಾಗಳಲ್ಲಿ ಭಾವನಾರವರು ನಟಿಸಿದ್ದಾರೆ. ಆಗಲೇ ತಮಿಳ್ ಮತ್ತು ತೆಲುಗು ಸಿನಿಮಾಗಳಲ್ಲಿ ಆಫರ್ಗಳು ಕೂಡ ಬರೋಕೆ ಶುರು ಆಗುತ್ತೆ. ಆಗ ಭಾವನಾರವರು ತಮಿಳ್ ಇಂಡಸ್ಟ್ರಿಗೆ ಕಾಲಿಟ್ರು. ತಮಿಳಿನಲ್ಲೂ ಕೂಡ ಅನೇಕ ಸಿನಿಮಾಗಳನ್ನ ಮಾಡ್ತಾರೆ. ಆಗ ಕನ್ನಡ ಚಿತ್ರರಂಗದಿಂದ ದೂರ ಉಳಿದ ಕಾರಣ ಕನ್ನಡ ಸಿನಿಮಾಗಳಲ್ಲಿ ಅವಕಾಶಗಳು ಕಡಿಮೆಯಾಗುತ್ತವೆ. ತಮಿಳಿನಲ್ಲೂ 10 ಫಿಲ್ಮ್ ನಟಿಸಿದ ಬಳಿಕ ಅಲ್ಲೂ ಕೂಡ ಭಾವನಾರವರಿಗೆ ಡಿಮ್ಯಾಂಡ್ ಕಡಿಮೆಯಾಗುತ್ತದೆ. ಆಗ ಕನ್ನಡದ ಖ್ಯಾತ ನಿರ್ದೇಶಕರಾದ ದುನಿಯಾ ಸೂರಿರವರು ಶ್ರೀನಗರ್ ಕಿಟ್ಟಿ ಜೊತೆ ಇಂತಿ ನಿನ್ನ ಪ್ರೀತಿಯ ಸಿನಿಮಾದಲ್ಲಿ ಮತ್ತೆ ಭಾವನಾರವರಿಗೆ ಅವಕಾಶವನ್ನ ಕೊಡ್ತಾರೆ. ಸಿನಿಮಾ ಏನೋ ಹಿಟ್ ಆಯ್ತು, ಆದ್ರೆ ಭಾವನಾರವರಿಗೆ ಮಾತ್ರ ಅವಕಾಶಗಳು ಬರಲಿಲ್ಲ. 3-4 ವರ್ಷಕ್ಕೆ ಒಂದು ಸಿನಿಮಾ ಸಿಕ್ತಿತ್ತು ಅಷ್ಟೇ. ದರ್ಶನ್ ರವರ ಚಿಂಗಾರಿ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್, ಕ್ರೇಜಿ ಸ್ಟಾರ್ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್, ಈ ರೀತಿ ಗೆಸ್ಟ್ ರೋಲ್ಗಳನ್ನ ಮಾಡುತ್ತಾರೆ. ಇನ್ನು ಸಿನಿಮಾಗಳಲ್ಲಿ ಅವಕಾಶ ಸಿಗದ ಕಾರಣ ಭಾವನಾರವರು ಕಾಂಗ್ರೆಸ್ ಪಕ್ಷ ಸೇರುತ್ತಾರೆ. ಕಾಂಗ್ರೆಸ್ನಲ್ಲಿ 2013ರ ಎಲೆಕ್ಷನ್ ಸಂದರ್ಭದಲ್ಲಿ ಅನೇಕ ಅಭ್ಯರ್ಥಿಗಳಿಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಪ್ರಚಾರವನ್ನ ಮಾಡುತ್ತಾರೆ. ಇನ್ನು 3-4 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ ಬಳಿಕ ಚಿತ್ರದುರ್ಗದಿಂದ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ನಿಲ್ಲಲು ಟಿಕೆಟ್ ಕೇಳುತ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದ ಕಾರಣ ಕೂಡಲೇ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಹೋಗಿ ಸೇರ್ತಾರೆ. ಇನ್ನು ಬಿಜೆಪಿ ಪಕ್ಷದಲ್ಲೇ ಓಡಾಡಿಕೊಂಡು ಇರ್ತಾರೆ. ಬಿಜೆಪಿಯಲ್ಲೂ ಕೂಡ ಯಾವ ಸ್ಥಾನಮಾನ ಸಿಗದ ಕಾರಣ ಮತ್ತೆ ಕಾಂಗ್ರೆಸ್ಗೆ ಸೇರಲು ಮುಂದಾಗ್ತಾರೆ. ಕರ್ನಾಟಕದ ಆಗಿನ ಕಾಂಗ್ರೆಸ್ನವರು ಮೌನ ಸತ್ಯಾಗ್ರಹ ಮಾಡ್ತಿರ್ತಾರೆ. ಆ ವೇದಿಕೆಗೆ ಬಂದ ಭಾವನಾರವರಿಗೆ ಕಾಂಗ್ರೆಸ್ ಕಾರ್ಯಕರ್ತೆಯೊಬ್ಬಳು ಸ್ಟೇಜ್ ಹತ್ತೋಕ್ಕೂ ಬಿಡೋದಿಲ್ಲ. ನೀನು ಬಿಜೆಪಿಗೆ ಹೋಗಿದ್ದೆ, ಮತ್ತೆ ಇಲ್ಲಿಗೆ ಯಾಕೆ ಬಂದೆ ಎಂದು ಅವಮಾನ ಕೂಡ ಮಾಡ್ತಾರೆ. ಆದರೂ ಅಡ್ಜಸ್ಟ್ ಮಾಡಿಕೊಂಡು ಭಾವನಾರವರು ಅಲ್ಲೇ ಕೂರ್ತಾರೆ. ಇನ್ನು ಈಗಲೂ ಕೂಡ ಭಾವನಾರವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಆದರೆ ಯಾವುದೇ ಸ್ಥಾನಮಾನವಿಲ್ಲ. ಒಂದು ಕಡೆ ಸಿನಿಮಾ ಅವಕಾಶಗಳು ಇಲ್ಲ, ಆಗ ಮತ್ತೊಂದು ಕಡೆ ರಾಜಕೀಯದಲ್ಲೂ ಬೆಳೆಯೋಕೆ ಆಗ್ತಿಲ್ಲ. ಆಗಲೇ ಭಾವನಾರವರು ಒಂದು ಬೋಲ್ಡ್ ಮತ್ತು ಹಾಟ್ ಫೋಟೋ ಶೂಟ್ ಕೂಡ ಮಾಡಿಸ್ತಾರೆ. ಇದರಿಂದ ಇಡೀ ಚಿತ್ರರಂಗವೇ ಭಾವನಾರ ಕಡೆ ತಿರುಗಿ ನೋಡೋ ಹಾಗೆ ಮಾಡುತ್ತೆ. ಯಾಕಂದ್ರೆ ಸದಾ ಡೀಸೆಂಟ್ ಪಾತ್ರಗಳನ್ನ ಮಾಡುತ್ತಿದ್ದ ಭಾವನಾರನ್ನು ಅರೆ ಬರೆ ಬಟ್ಟೆಗಳನ್ನು ಧರಿಸಿ ಫೋಟೋಶೂಟ್ ಮಾಡಿದ ಕೂಡಲೇ ಪಟ್ಟೆ ಹುಡುಗರ ನಿದ್ದೆ ಕೆಡಿಸುತ್ತೆ. ಭಾವನಾರವರ ಪರ್ಸನಲ್ ಲೈಫ್ಗೆ ಬರೋದಾದ್ರೆ ಭಾವನಾರವರೇ ಹೇಳ್ಕೊಂಡಿರೋ ಹಾಗೆ ಅವರು ತಮ್ಮ 20sನಲ್ಲಿ ಅನೇಕ ಸಿನಿಮಾಗಳಲ್ಲಿ ನಟಿಸುತ್ತಾ ಕಾಲ ಕಳೆದ್ರು. ಒಬ್ಬನೇ ಒಬ್ಬ ಹುಡುಗ 400 ಲವ್ ಲೆಟರ್ಗಳನ್ನು ಬರೆದು ಭಾವನಾರ ಹಿಂದೆ ಬಿದ್ದಿದ್ರು. ಅವರು ಇಂಟ್ರೆಸ್ಟೇ ತೋರಿಸ್ಲಿಲ್ಲ, ಮತ್ತೆ ಅವರು ಸಿನಿಮಾದಲ್ಲೇ ಮುಳುಗಿ ಬಿಟ್ಟಿದ್ರು. ಇನ್ನು 30 ವಯಸ್ಸಿಗೆ ಬಂದಾಗ ಅನೇಕ ಲವ್ ರಿಲೇಶನ್ಶಿಪ್ಗೆ ಭಾವನಾರವರು ಕಮಿಟ್ ಆಗಿದ್ರು. ಆದರೆ ಯಾವುದು ಕೂಡ ಮದುವೆ ಮಟ್ಟಿಗೆ ಬರಲಿಲ್ಲ.
ಏನೋ ಒಂದು ಡೀಪ್ ರಿಲೇಶನ್ಶಿಪ್ನಲ್ಲಿದ್ದ ಕಾರಣ ಬ್ರೇಕಪ್ನ ಬಳಿಕ ಭಾವನಾರವರು ಡಿಪ್ರೆಷನ್ಗೂ ಕೂಡ ಹೋಗಿದ್ರು. ಈಗ 40ನೇ ವಯಸ್ಸಿಗೆ ಬರುತ್ತಿದ್ದಂತೆಯೇ IVF ಮೂಲಕ ಭಾವನಾರವರು ಗರ್ಭಿಣಿಯಾಗಿದ್ದಾರೆ. ಇದಕ್ಕೆ ಅಸಲಿ ಕಾರಣ ಏನೆಂದ್ರೆ, ತನ್ನ ಜೀವನದಲ್ಲಿ ನನಗೆ ಸಂಗಾತಿ ಇಲ್ಲ, ಬದಲಿಗೆ ವಯಸ್ಸಾದಾಗ ಆಸರೆ ಆಗೋಕೆ ಮಕ್ಕಳು ಬೇಕು ಎಂಬ ಕಾರಣಕ್ಕೆ ಮಕ್ಕಳು ಮಾಡ್ಕೋತಿದ್ದಾರೆ. ಅಷ್ಟೇ ಅಲ್ಲದೆ ತನ್ನ ಕ್ಲೋಸ್ ಫ್ರೆಂಡ್ ಒಬ್ಬರಿಗೆ ಸಿಂಗಲ್ ಪೇರೆಂಟ್ ಆದ ಕಾರಣ ಬೆಂಗಳೂರಿನಲ್ಲಿ ಬಾಡಿಗೆಗೆ ಮನೆ ಸಿಗೋದಿಲ್ಲ. ಆದ ಕಾರಣ ಪ್ರತಿ ಹೆಣ್ಣು ಮಗಳಿಗೂ ಸ್ವಾವಲಂಬಿಯಾಗಿ ಬದುಕೋ ಹಕ್ಕು ಇದೆ ಎಂದು ತಿಳಿಸುವುದೇ ನನ್ನ ಮುಖ್ಯ ಉದ್ದೇಶವಾಗಿತ್ತು ಎಂದು ಟಿವಿ ಸಂದರ್ಶನವೊಂದರಲ್ಲಿ ತಿಳಿಸಿದ್ದಾರೆ ಭಾವನಾರವರು. ಇನ್ನು ಗಂಡನಿಲ್ಲದೆ IVF ಮೂಲಕ ಮಕ್ಕಳು ಮಾಡಿಕೊಳ್ಳೋ ಭಾವನಾರವರ ನಿರ್ಧಾರಕ್ಕೆ ನಿಮ್ಮ ಬೆಂಬಲ ಇದೆಯಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.